ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊತಿದ್ದೀವಿ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣ ಇನ್ನೂ ಕೂಡ ತುಂಬ ಜನಗಳಿಗೆ ಬಂದಿಲ್ಲ. ಅದರಲ್ಲೂ ಕೂಡ 18ನೇ ಕಂತು ಏಪ್ರಿಲ್ 1ನೇ ತಾರೀಕು ರಿಲೀಸ್ ಆಗಿದ್ರೂ ಕೂಡ ತುಂಬ ಜನ ಕೇಳ್ತಿರುವಂಥದ್ದು, ನಮಗೆ ಇನ್ನೂ ಕೂಡ 18ನೇ ಕಂತು ನಮಗೆ ಇನ್ನೂ ರಿಸೀವ್ ಆಗಿಲ್ಲ, ನಮ್ಮ ಖಾತೆಗೆ ಇನ್ನೂ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗಿನ್ನ ಯಾಕೆ ಬಂದಿಲ್ಲ ಏನು ಎತ್ತ ಅಂತ ನೋಡೋಣ. ಅದಾದಮೇಲೆ ಫೆಬ್ರವರಿ ಹಣ ಮಾರ್ಚ್ಗೆ ಬರಬೇಕಿತ್ತು. ಸೊ ಮಾರ್ಚ್ ಹಣ ಏಪ್ರಿಲಲ್ಲಿ ಬರಬೇಕಿತ್ತು. ಸೊ ಅಂದರೆ 19, 20 ಎರಡೂ ಕಂತು ಕೂಡ ಇನ್ನೂ ಬಂದಿಲ್ಲ. ಸೊ ಒಂದೇ ಸರಿ ಆಗ್ತಾರೆ ಏನು ಎತ್ತ ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಫಸ್ಟು ನಾನು ಹೇಳ್ತಿದ್ದೀನಿ ನೋಡಿ, ನೀವು ಒಂದ್ಸರಿ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿ. ಯಾರು ಅಂತಂದರೆ 18ನೇ ಕಂತು ಇನ್ನೂ ಕೂಡ ನಮಗೆ ಹಣ ರಿಸೀವ್ ಆಗಿಲ್ಲ ಅಂತೇಳಿ ಯಾರೆಲ್ಲ ಹೇಳ್ತಿದ್ರೆ ಅವರೆಲ್ಲ ಫಸ್ಟು ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡಿ. ತುಂಬ ಜನ ATM ಕಾರ್ಡ್ ಇರೋದಿಲ್ಲ, ಫೋನ್ಪೇ, ಗೂಗಲ್ ಪೇ ಆ ಥರ ಆನ್ಲೈನ್ ಆಕ್ಸೆಸ್ ಇಲ್ಲ ಅಂತಂದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ಗೆ ವಿಸಿಟ್ ಕೊಟ್ಟು ಅವರನ್ನೇ ಕೇಳಿ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಅವರು ಬಂದಿದೆಯಾ ಇಲ್ವಾ ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾರೆ. ಪ್ರತಿ ತಿಂಗಳು ನಿಮಗೆ ಕರೆಕ್ಟಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಈ 18ನೇ ಕಂತಿನ ಹಣ ಕೂಡ ನಿಮ್ಮ ಅಕೌಂಟ್ಗೆ ಖಂಡಿತವಾಗಿಯೂ ಬಂದಿರುತ್ತೆ. ಯಾಕಂತಂದರೆ ಎಲ್ರಿಗೂ ಆಲ್ರೆಡಿ ಹಾಕಿ ಆಗಿದೆ. ಇವಾಗ ಏನಿದ್ರು ಕೂಡ 19ನೇ ಕಂತಿನ ಹಣ ಮಾತ್ರ ಹಾಕಬೇಕಾಗಿರೋದು. ನಾವು ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಮ್ಯಾಮ್ ಅಂದರೂ ಕೂಡ ಇನ್ನೂ ಬಂದಿಲ್ಲ ಅಂತಂದರೆ ಕಮೆಂಟ್ ಮಾಡಿರಿ, ನಾನು ನೋಡಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಸೊ 19ನೇ ಕಂತಿನ ಹಣ ಬಂದುಬಿಟ್ಟು ಏಪ್ರಿಲ್ 2ನೇ ವಾರ ಅಂತಂದರೆ 10ನೇ ತಾರೀಕು ಮೇಲೆ ಮೇ ಬಿ ಹಾಕಬಹುದು. 10ನೇ ತಾರೀಕು ಮೇಲೆ ರಿಲೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ, ನಾವು ಹಾಕ್ತೀವಿ ಅಂತ ಅಂದ್ಬಿಟ್ಟು. ಮತ್ತು ನಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಏನಂತಂದರೆ ಜನವರಿ ಕಂತು ನಮಗೆ ಏಪ್ರಿಲ್ 1ನೇ ತಾರೀಕು ಹಾಕಿದ್ರು, ಫೆಬ್ರವರಿ ಕಂತು ಮಾರ್ಚಲ್ಲಿ ಹಾಕಬೇಕಿತ್ತು. ಸೊ ಇವಾಗ ಹಾಕ್ತೀವಿ ಅಂತ ಹೇಳಿದ್ದಾರೆ 2ನೇ ವಾರದಲ್ಲಿ. ಸೊ ಮಾರ್ಚ್ನ ಹಣ ಯಾವಾಗ ಹಾಕ್ತಾರೆ? ಅವ್ರು ಫಸ್ಟೇ ಹೇಳಿದ್ದು ಜನವರಿದು ಫೆಬ್ರವರಿಗೆ, ಫೆಬ್ರವರಿದು ಮಾರ್ಚ್ಗೆ, ಮಾರ್ಚ್ದು ಏಪ್ರಿಲ್ಗೆ, ಈ ಥರ ಅಲ್ವಾ. ಹಾಗಾಗಿ ನಮ್ಗೆ ಇವಾಗ 2 ಕಂತು ಅಂದರೆ 2 ತಿಂಗಳುಗಳ ಅಮೌಂಟ್ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಹಾಗಾಗಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಒಂದೇ ಸರಿ 4,000 ಬರುತ್ತೆ, ಒಂದೇ ಸರಿ 4,000 ಬರುತ್ತೆ ಅಂತಂದ್ಬಿಟ್ಟು. ಆದರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ, ಒಂದೇ ಸರಿ ಎಲ್ಲನೂ ಬರೋದಿಲ್ಲ, ಅಂದರೆ 4,000 ಒಟ್ಟಿಗೆ ಬರೋದಿಲ್ಲ. ಆದರೆ ಟೈಮ್ ತೊಗೊಂಡು ಹಾಕ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವ ಥರ ಅಂತಂದರೆ, ಇವಾಗ ಜನವರಿ ಅಮೌಂಟ್ನ ಏಪ್ರಿಲ್ 1ಕ್ಕೆ ಹಾಕಿದ್ರು, 2ನೇ ಫೆಬ್ರವರಿ ಅಮೌಂಟನ್ನ 10ನೇ ತಾರೀಕಿಗೆ ಹೇಳಿದ್ದಾರೆ. ಸೊ ಅದೇ ಥರನೇ 3ನೇ ಕಂತು ಅಂದರೆ ಮಾರ್ಚ್ನ ಹಣ ಐ ಥಿಂಕ್ ಏಪ್ರಿಲ್ ಕೊನೆ ವಾರದಲ್ಲಿ ಕೂಡ ಬರ್ಬೋದು. ಈ ಥರ ಮಾಡ್ತಾರೆ ಹೊರತು ಒಂದೇ ಸರಿ ಬರಲ್ಲ. ಆದರೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಏನು ಪ್ರತಿ ತಿಂಗಳು ನಿಮಗೆ ಬರುತ್ತೋ ಅದೇ ಥರ ಯಾವುದೂ ತಿಂಗಳದ್ದು ಕೂಡ ಮಿಸ್ ಆಗದಿರ ಎಲ್ಲ ತಿಂಗಳದ್ದು ಕೂಡ ನಿಮಗೆ ಹಣ ಬಂದು ಸೇರುತ್ತೆ. ಇದು ಬಂದುಬಿಟ್ಟು ಇವತ್ತಿಂದು ನೆನ್ನೆದು ಅಲ್ಲ, ಸುಮಾರು 1.5 ವರ್ಷದಿಂದ ಅವರು ಹಣವನ್ನು ನಮಗೆ ಪ್ರತಿ ತಿಂಗಳು ಖಾತೆಗೆ ಹಾಕ್ತಾ ಬರ್ತಿದ್ದಾರೆ. ಕಾರಣಾಂತರಗಳಿಂದ ಆಗಾಗ ಕೆಲವೊಂದು ತಿಂಗಳು ಮಿಸ್ ಆಗೋದುಂಟು. ಮಿಸ್ ಆದರೂ ಕೂಡ ನೆಕ್ಸ್ಟ್ ತಿಂಗಳು ಹಾಕಬೇಕಾದದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಯಾವುದೂ ಕೂಡ ಅವ್ರು ಪೆಂಡಿಂಗ್ ಇಟ್ಕೊಂಡಿಲ್ಲ. ಕೆಲವೊಂದು ಅಪಪ್ರಚಾರಗಳು ಮಾಡ್ತಿದ್ದಾರೆ, ಸರಿಯಾಗಿ ಕೊಡ್ತಾ ಇಲ್ಲ, ಸರಿಯಾಗಿ ಸೇರ್ತಾ ಇಲ್ಲ, ಅಮೌಂಟ್ ಬರ್ತಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು. ಅವರು ಆದಷ್ಟು ಎಷ್ಟು ಸಹಾಯ ಮಾಡಬೇಕು ಜನಗಳಿಗೆ ಅಷ್ಟು ಕೂಡ ಮಾಡಿದ್ದಾರೆ. ಏನಂತಂದರೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಅಪ್ಡೇಟ್ ಇರ್ಬೋದು, ತಿದ್ದುಪಡಿ ಇರ್ಬೋದು, ಈ ಥರ ಸುಮಾರು ಇದ್ದಾವೆ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಗಳಲ್ಲಿ ಅಂದರೆ ಹಳೆ ಚಾನಲಲ್ಲಿ ಹಳೆ ವೀಡಿಯೋಗಳಲ್ಲಿ ಹೇಳ್ತಾನೆ ಬರ್ತಿದ್ದೆ, ಇದೆಲ್ಲ ನೀವು ಕೂಡ ಮಾಡಿಸ್ಕೊಂಡ್ರೇ ಅಮೌಂಟ್ ಬರೋದು ಅಂತಂದ್ಬಿಟ್ಟು. ಹಂಗಾಗಿ ಸುಮಾರು ಅವರು ಕೂಡ ಹೇಳಿ ಸಾಕಾಗಿ ಇವಾಗ ಪ್ರತಿ ತಿಂಗಳು ಯಾರೆಲ್ಲ ಎಲ್ಲನೂ ಕರೆಕ್ಟಾಗಿದೆಯೋ ಅವರಿಗೆ ಪ್ರತಿ ತಿಂಗಳು ಕೂಡ ಅಮೌಂಟ್ ಹಾಕ್ತಾ ಬರ್ತಿದ್ದಾರೆ. ಇವಾಗ ನಾನು ಏನು ಇದರಲ್ಲಿ ವಿಷಯಗಳನ್ನ ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, 18ನೇ ಕಂತು ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಸೊ ಫಸ್ಟು ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ 19ನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಇದೇ ಏಪ್ರಿಲ್ 10ನೇ ತಾರೀಕು ಮೇಲೆ ನಿಮಗೆ ಹಣ ಬರ್ತಾ ಹೋಗುತ್ತೆ. ಮಾರ್ಚ್ ತಿಂಗಳ ಹಣನೂ ಕೂಡ ಬರುತ್ತೆ, ಆದರೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಗ್ಯಾಪ್ ತೊಗೊಂಡು ಬರುವಂಥದ್ದು. ಸೊ ಇಷ್ಟು ಮಾಹಿತಿನ ನಿಮಗೆ ತಿಳಿಸ್ಬೇಕಾಗಿತ್ತು, ಈ ಮಾಹಿತಿನ ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದರಲ್ಲೇ ರಿಪ್ಲೈ ಕೊಡ್ತೀನಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.